hello friends, welcome back to my YouTube channel. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತು ಸ್ಪೆಷಲ್ ಅಂತಂದ್ರೆ ನನ್ನ ಮಗಳ ಕಿವಿ ಚುಚ್ಚಿದ್ರಿ. ಇವತ್ತು ನಮ್ಮ ಪುಟ್ಟ ಪಾಪ ಅಂದ್ರೆ ಕಿವಿ ಚುಚ್ಚಾಕ್ ಹೊಂಟೇವಿ. ಹೆಂಗೆ ರಿಯಾಕ್ಟ್ ಮಾಡ್ತಾವ ಗೊತ್ತಿಲ್ಲ. ಏನಿಲ್ದನ ಸಿಕ್ಕಾಪಟ್ಟೆ ಅಳ್ತಾಳ್ರಿ ಆಕಿ. ಇನ್ನು ಕಿವಿ ಚುಚ್ಚಿದ್ಮೇಲೆ ಹೆಂಗೆ ಅಳ್ತಾಳೋ ಏನೋ ಗೊತ್ತಿಲ್ಲ. ಸೊ ಇವತ್ತು ಬೆಳಗಿಂದ ಲಾಗ್ ಮಾಡ್ಬೇಕಂತ ಹೇಗೆ ಪ್ಲ್ಯಾನ್ ಇರುತ್ತೆ. ಬಟ್ ರಾತ್ರಿ ಎಲ್ಲ ಹಾಕಿ ಕಾಡಿಗೆ ನಾ ಬೆಳಗ್ಗೆ ಮಕ್ಕೊಂಬಿಟ್ಟೇನಿ ರೀ. ಆಲ್ರೆಡಿ ಟೈಮ್ ಭಾಳ ಆಗೈತಿ. ಇನ್ನು ಪಟ ಹೋಗ್ಬೇಕು ಮಮ್ಮಿ ಬೈಯಾಕತ್ತಿದ್ರು. ಸೊ ಎಷ್ಟಾಕೈತೆ ಅಷ್ಟಷ್ಟು ಶಾರ್ಟ್ ವಿಡಿಯೋ ಮಾಡಾಕಿದ್ದೀನಿ. ಬರ್ರಿ ಇವತ್ತಿಂದ ಕಿವಿ ಚುಚ್ಚದ ನಮ್ಮ ದಿನ ಹೆಂಗಿರ್ತೈತೆ ಅಂತ ಹೇಗೆ ನೋಡೋಣ. ಇವತ್ತು ನೋಡ್ರಿ ಹೇಳೋದ ಲೇಟ್ ಆಗಿಬಿಟ್ಟೈತಿ. ಸೊ ಹಿಂಗೆ ಪಟ ಆಕಿನ ರೆಡಿ ಮಾಡಿ ಕರ್ಕೊಂಡು ಹೋಗ್ಬೇಕು. ಈಕೆ ಅಂತರೂ ರಾತ್ರೆಲ್ಲ ಕಾಡೆ ಬೆಳೆ ಮುಕ್ಕೊಂಡ್ಬಿಡ್ತಾಳ್ರಿ. ಈಕಿನ ಎಬ್ಸೋದೊಂದ, ಆಮೇಲೆ ಈಕಿನ ರೆಡಿ ಮಾಡೋದೊಂದ, ಹಿಂಗಾಗಿ ಸಾಕು ಹೋಗ್ಬಿಟ್ಟೈತ್ರಿ. ಅಂಥದ್ರಾಗ ಈಗ 3 ತಿಂಗಳು ಮುಗ್ಯಾಕೆ ಬಂತು ನಮ್ಮ ಲಾಲಿಗೆ. 3ಆಗ ಬಿದ್ದು 4ರ ಸ್ಟಾರ್ಟ್ ಆಗ್ತೈತ್ರಿ ನಾಳೆ 9ಕ್ಕೆ. ಅದಕ್ಕೆ 3 ತಿಂಗಳೊಳಗೆ ಚುಚ್ಚಿಸ್ಬೇಕು. 3 ತಿಂಗಳು ನಾನು ದಿವ್ಸಗಳು ಯಾವ ಚಲೋ ನಾನು ಬಿಟ್ಟಿದ್ದೀರಿ. ಆಮೇಲೆ ಇಂಜೆಕ್ಷನ್ ಮಾಡಿಸಿದ್ವಿ, ವ್ಯಾಕ್ಸಿನೇಷನ್ ಆಗಿತ್ತಲ್ಲ. ಇನ್ನು ಎಲ್ಲನೂ ಒಮ್ಮೆ ಆದ್ರೆ ಮತ್ತೆ ತ್ರಾಸ ಮಾಡ್ಕೋತಾ ಅಂತೀವಿ ಬಿಟ್ಬಿಟ್ಟಿದ್ದು. ಅದಕ್ಕೆ ಇವತ್ತು ದಿವ್ಸ ಚಲೋ ಐತಿ, ಶುಕ್ರವಾರ ಅಂತ ಹೇಗೆ ಹೊಂಟೇವಿ. ಬರ್ರಿ ನಮ್ಮ ಲಾಲಿದೆ ಕಿವಿ ಚುಚ್ಚನು. ಅದಕ್ಕಿಂತ ಪೈಲ ಅಂಗನವಾಡಿಗೆ ಹೋಗ್ಬೇಕು, ಆಮೇಲೆ ಕಿವಿ ಚುಚ್ಚಿಸ್ಕೋಬೇಕು, ಆಮೇಲೆ ದೇವ್ರ ಗುಡಿಗೆ ಹೋಗ್ಬೇಕು. ಇಷ್ಟೆಲ್ಲ ನಮ್ಮ ಲಾಲಿ ಔಟ್ಫಿಟ್ ನೋಡ್ರಿ, ಡಂಗ್ರಿ ಹಾಕಾಕತ್ತೇನೆ. ಕಿವಿ ಚುಚ್ಚಿಸ್ಕೊಂಡ ನಾವು ಬಂದಿದ್ದ ದುರ್ಗಾದೇವಿ ಗುಡಿಗೆ ರೀ. ನಮ್ಮ ಲಾಲಿಗೆ ದುರ್ಗಾದೇವಿಗೆ ಗುಡಿ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ದೇವಿ ಮುಂದೆ ಸ್ವಲ್ಪ ಮಲಗಿಸಿ ಆಶೀರ್ವಾದ ಮಾಡಿಕೊಟ್ರು. ನೋಡಿದ್ರಲ್ಲ ನಮ್ಮ ಲಾಲಿ ಎಷ್ಟು ಕೆಟ್ಟ ಹತ್ತಾಳ. ಭಾಳ ಅಂದ್ರೆ ಭಾಳ ಕೆಟ್ಟ ಅನಿಸ್ತೈತೆ ರೀ. ಆ್ಯಕ್ಚುಲಿ ವಿಡಿಯೋ ಭಾಳ ದೊಡ್ಡದಿತ್ತು, ಬಟ್ ನಾ ಭಾಳ ಶಾರ್ಟ್ ವಿಡಿಯೋ ಹಾಕೇನಿ ರೀ ಸ್ವಲ್ಪ. ಇನ್ನು ದೇವ್ರ ದರ್ಶನ ಆಯ್ತು ರೀ. ಮಳೆ ಬರತೈತಿ, ಪಟ ಮನೆಗೆ ಹೋಗಬೇಕು. ಸೊ ಫೈನಲಿ ಮನೆಗೆ ಬಂದ್ವಿ ರೀ. ಕಿವಿ ಚುಚ್ಚಿಸ್ ಮುಂದೆ ನಮ್ಮ ಲಾಲಿ ಭಾಳ ಅಂದ್ರೆ ಭಾಳ ಹತ್ತಲ ರೀ. ಭಾಳ ಕೆಟ್ಟ ಅನ್ಸಿತ್ತು ಕರೆ ಹೇಳ್ಬೇಕು. ಫೈನಲಿ ಬಂದ್ವಿ ಮನೆಗೆ. ಕಿವಿ ಎಲ್ಲ ಚುಚ್ಚಿಸ್ಕೊಂಡ ಭಾಳ ಅಳಕತ್ತಿದ್ದೆ ರೀ. ಏನೂ ಇಲ್ಲ, ಸುಮ್ಮ ಎಷ್ಟು ಚಿರಾಡ್ ಆತಾಳ ಆಕಿಗೆ. ಅವ್ರು ಬಂದು ಕಿವಿ ಚುಚ್ಚಿಸ್ಕೊಂಡು ಅದ್ರಾಗೂ ಒಂದು ಸೈಡ್ ಜಲ್ದಿ ಹೋಲತ್ತ, ಇನ್ನೊಂದು ಸೈಡ್ ಅವ್ರು ಎಷ್ಟು ಪ್ರೆಸ್ ಮಾಡ್ರು ಅವನಿಲ್ಲ. ಭಾಳ ಕೆಟ್ಟತ್ಲಿ ರೀ ಅವಾಗ. ಯಪ್ಪ ಇದೆಲ್ಲ ಯಾಕಾರ ಮಾಡಿಸ್ಬೇಕಂತ ಅನ್ಸಿತ್ತ. ಬಟ್ ಬಿಡಾಕಂತರೂ ಬರೋಂಗಿಲ್ಲ. ಈಗ ಒಂದು ಸ್ವಲ್ಪ ಆರಾಮದಾಳ್ರಿ. ಆದ್ರೆ ನೆನಪು ತಕೊಂಡು ಅಳಾಕತ್ತಾಳ. ನಾನು ಫಸ್ಟ್ ಎಲ್ಲ ಪ್ಯಾಟ್ಯಾಗ ಹೋಗಿ ಎಲ್ಲ ವೆಜಿಟೇಬಲ್ಸ್ ತೊಗೊಂಡು ರೀ. ಆಮೇಲೆ ಇದು ನಮ್ದು ಅಂಗನವಾಡಿ ಸಂತಿ. ಅವ್ರಂತರೂ ನನಗೆ ನೋಡ್ರಿ ಪ್ರೆಗ್ನೆಂಟ್ ಇದೆಯಿಂದ ಇಲ್ಲಿ ಮಟ್ಟ ಹಿಡದ ಒಂದು ಭಾಳ ಅಂದ್ರೆ ಒಂದು 3 ಸಲ, ಇದು 4ನೇ ಸಲ ಕೊಟ್ಟಿದ್ದಾರೆ. ನಾ 6 ಮಂತ್ ಪ್ರೆಗ್ನೆಂಟ್ ಇದೆ ಅಂದ್ರೆ ಇಲ್ಲಿ ಮಟ್ಟ ನೆಟ್ಗೆ ನನಗೆ ಅವ್ರು ರೇಷನ್ ಕೊಟ್ಟಿಲ್ಲ. ಎಲ್ಲ ರೆಡಿ ಕಿರಿಕಿರಿ ಮಾಡೋದಂತ ಹೇಗೆ ಸುಮ್ಮ ತೊಗೊಂಡು ಬರ್ತೀವಿ.